ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಣ್ಯಪುರ ಗ್ರಾಮದಲ್ಲಿ ಜನವರಿ 27ರಂದು ಮ್ಯಾಸಬೇಡ ಸಮುದಾಯದಿಂದ ಆಚರಿಸುವ ಜಗಳೂರಪ್ಪ ಹಬ್ಬ ಎತ್ತು ಮೆರೆಸುವ ಹಬ್ಬ ಜರುಗಿತು. ಇದು ಮೇಸಬೇಡರ ಸಮುದಾಯದಲ್ಲಿ ಪ್ರತಿ ವರ್ಷವೂ ಪ್ರಚಲಿತದಲ್ಲಿ ಇರುವ ಜಾನಪದ ಉತ್ಸವವಾಗಿದೆ. ದೈವದ ಆರಾಧನೆ. ಈ ಜಾತ್ರೆಯು ಶ್ರೀ ಜಗಳೂರಪ್ಪ ಸ್ಥಳೀಯ ಪೂಜಿಸಲ್ಪಡುವ ಶಿವನ ಅವತಾರ ಅಥವಾ ಮಹಾಪುರುಷ ಅವರ ಗೌರವಾರ್ಥಕವಾಗಿ ನಡೆಯುತ್ತದೆ. ಪ್ರಮುಖ ಆಚರಣೆಗಳು. ಹರಕೆಯೊತ್ತವರಿಂದ ಹಾಗೂ ಭಕ್ತರಿಂದ ಜಗಳೂರಪ್ಪಗೆ ಉತ್ಸವದ ಸಂದರ್ಭದಲ್ಲಿ ಬಾಳೆಹಣ್ಣು ಎಸೆಯುವ ಸಂಪ್ರದಾಯ ಜಾರಿಯಲ್ಲಿ ಇದೆ. ಅತಿ ಪ್ರಮುಖವಾದ ಘಟ್ಟ. ಈ ಸಂದರ್ಭದಲ್ಲಿ ಭಕ್ತರು ಹಣ್ಣು ಜವನ ಎಸೆಯುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಸ್ಥಳೀಯ ಪ್ರಾಮುಖ್ಯತೆ. ಈ ಜಾತ್ರೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಒಕ್ಕೂಟ ಮತ್ತು ಸಾಮೂಹಿಕ ಸಂಭ್ರಮದ ಸಂಕೇತವಾಗಿದೆ. ಜಗಳೂರಪ್ಪನ ಬಗ್ಗೆ ಅಥವಾ ಈ ವರ್ಷದ ಜಾತ್ರೆಯು ಜನವರಿ 27ರಂದು ಜರುಗಿತು. ಕಿಲಾರಿಗಳ ಕೆಲಸಗಳು ಅತ್ಯಂತ ಕಠಿಣತರವಾದಂಥವು. ದೇವರ ಎತ್ತುಗಳನ್ನು ದಿನಾಲು ಮೇಯಿಸುವುದು, ಸುರಕ್ಷಿತವಾಗಿ ನೋಡಿಕೊಳ್ಳುವುದು, ಹಬ್ಬದ ಸಂದರ್ಭಕ್ಕೆ ಹಾಲನ್ನು ಮೀಸಲಿಡುವುದು, ಅದರಿಂದ ಬಂದ ಬೆಣ್ಣೆಯನ್ನ ಮತ್ತು ಒಂದಿಷ್ಟು ಮೀಸಲು ಹಾಲನ್ನ ದೇವರ ಗುಡಿಗೆ ಒಪ್ಪಿಸುವುದು, ಗೂಡಿಂದ ದೇವರೆತ್ತುಗಳನ್ನು ಕರೆತಂದು ಹಬ್ಬ ಮುಗಿಸಿಕೊಂಡು ಕರೆದೊಯ್ಯುವುದು, ಗುಡಿಯ ಮುಂಭಾಗದಲ್ಲಿ ಇರುವ ಮುತ್ತಯ್ಯಗಳ ಪದಿಯಲ್ಲಿ ಪೂಜಾ ಕಾರ್ಯ ನೆರವೇರಿಸುವುದು, ಹಾಗೆಯೇ ಭಕ್ತರು ಗೂಡಿಗೆ ಮಲಗಲು ಬಂದಾಗ ಅವರಿಗೆ ಪೂಜೆ ಮಾಡಿಕೊಟ್ಟು ಪ್ರಸಾದ ನೀಡಿ ಕಳಿಸುವುದು ಇತ್ಯಾದಿ ಆಚರಣೆಯಲ್ಲಿ ಇದೆ. ಇಂತಹ ಅನೇಕ ಮಹತ್ವದ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಕಿಲಾರಿಗಳು ಮಾಡಬೇಕಾಗಿರುತ್ತದೆ. ಕಿಲಾರಿಗಳ ವೇಷಭೂಷಣ ಮತ್ತು ಜೀವನ ನಿರ್ವಹಣೆ. ದೇವರ ಕೆಲಸವೆಂದು ಎತ್ತುಗಳನ್ನು ಕಾಯುವ ಕಿಲಾರಿಗಳಿಗೆ ಕುಲಸಾವಿರದವರಿಂದ ದೈವಿಕ ದೀಕ್ಷೆಯಾಗುತ್ತದೆ. ಇವರು ದೀಕ್ಷೆಯಾದ ದಿನದಿಂದ ಮೈಗೆ ಪೂರ್ತಿ ಬಟ್ಟೆ ಧರಿಸುವುದಿಲ್ಲ. ತಲೆಗೆ ರುಮಾಲು, ಸೊಂಟಕ್ಕೆ ಒಂದು ಪಂಚೆ, ಹೊದಿಯಲು ಒಂದು ಪಚ್ಚಡ, ಹೆಗಲ ಮೇಲೊಂದು ಕಂಬಳಿ, ಕೈಯಲ್ಲಿ ಬಿದುರಿನ ಒಂದು ಕೋಲು ಮತ್ತು ನೀರಿನ ಕುಡಿಕೆ. ಇದು ಕಿಲಾರಿಗಳ ಸಾಮಾನ್ಯ ವೇಷ. ಇವರು ಬಹಳ ದಿನಗಳ ಕಾಲ ಗೂಡಿನಲ್ಲಿಯೇ ಬಂದರು. ಬರುತ್ತಲ್ಲ. ಓಕೆ ಹಿಂಗ ನಡೆ ನಡೆ ಸಾಕು ನಡೆ.
ಹೌದಾ ನನಗೆ ಸ್ಟೇಟ್ಮೆಂಟ್ ಬೇಕಾಯ್ತು ಇಬ್ಬರು ಯಾರು ಅಂದರೆ ಇದ್ರ ಬಗ್ಗೆ ಮಾತಾಡೋದು ಬಗ್ಗೆನೇ ಹೆಂಗೆ ಏನು ಜನರಲ್ ಆಗಿ ಅಷ್ಟೇ ಅಂದರೆ ಅಮ್ಮನೇ ಮಾತಾಡಿ ಸಾಕು ಕಲ್ತಲ್ಲ ಅಂದ್ರೆ ಎಷ್ಟು ವರ್ಷ ನೀವು ನೋಡ್ದಂಗೆ ಒಂದು 2-3 ತಲೆ ಮಾಡಿದ್ದೀನಿ ಅಥವಾ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ನಾವು ಹಿಂಗೆ ಆಚರಣೆ ಮಾಡ್ತಾಯಿದ್ದೀವಿ ಅಂದ್ರೆ ಹಂಗೆ ಹೇಳೋಕೆ ಅಷ್ಟೇ ಹೆಸರು ಬೇಕು ಇಬ್ಬರು ನೀವು ಹೋಗ್ಲಿ ಆರಾಮ ಹೌದಾ ಅಲ್ಲ ಮಾತಾಡ್ತಾವ ಅಷ್ಟೇ ಹೇಳಿದ್ರೆ ಸಾಕು ಸುಮ್ಮನೆ ಜನರಲ್ ಹಿಂಗೆ ಅಂತೇನಲ್ಲ ಜನರಾಗಿ ಹೇಳಿದ್ರೆ ಸಾಕು ನಡೀತದೆ ಆ ಥರ ಏನು ಹಾಂ ಇಲ್ಲೇ ನಿಂತ್ಕೊಂಡು ಮುಗಿತಾ ಮುಗೀತು ಯಾಕಲೆ ಸುಮ್ಮನೆ ಮಾಡಬಾರ್ದು ಕೇಕ್ ಹೊಡಿಬಾರ್ದು ಕೇಕ್ ಹೊಡಿಬಾರ್ದು ಕೇಕ್ ಹೊಡಿಬಾರ್ದು ಸೈಲೆಂಟ್ ಇರ್ಬೇಕು ಅಲ್ಲ ಜಾಣ ಭಾರಿ ಜಾಣ ಅವ್ರ ಏನಾದ್ರು ಬರಕ ಬೇಡ ಅವಣ ನಂಗೆ ದೇತಿದ್ರಿ ಯಜಮಾನ ಯಾವ ಊರು ನಮ್ದು ಸ್ಥಳ ಯಾವ ಊರಿದು ನಾಣ್ಯಾಪುರ ನಿಮ್ಮ ಹೆಸರು ನಾಯಕಪ್ಪ ಏನು ಯಜಮಾನ ಇದು ಹಬ್ಬ ಏನು ಹಬ್ಬ ಇದು 2 ಸಲ ದೀಪಾವಳಿಗೆ ಒಂದಾಟ ಈ ಭಾರತಣಿಗೆ ಒಂದಾಟ ಅಜ್ಜ ಮುತ್ತ ತಲೆಯಿಂದ ನಡೆದಟ ಏನು ಹಬ್ಬ ಅಂತಾರೆ ಇದಕ್ಕೆ ಯಾವ ಹಬ್ಬ ಅಂತಾರ ಜಗಳೂರಪ್ಪ ಸ್ವಾಮಿ ಹಬ್ಬ ಏನೇನು ಮಾಡ್ತೀರಿ ನೀವು ಎಷ್ಟು ದಿನ ನಡೀತದೆ ಒಂದಿನ ನಡೀತದೆ 2 ದಿನ ನಡೀತದೆ ಜಾತ್ರೆ ಎಷ್ಟು ದಿನ ನಡೀತೈತಿ ಇದು ಉತ್ಸವ 3 ದಿನ ಏನೇನು ಮಾಡ್ತಾರೆ ಫಸ್ಟ್ನೇ ದಿನ ಏನು ಮಾಡ್ತಾರೆ ಫಸ್ಟ್ನೇ ದಿನ ಶನಿವಾರ ಫಸ್ಟ್ನೇ ದಿನ ಹಿರೇ ಶನಿವಾರ ಹಾಕ್ಯಂತೀವಿ ಹೌದಾ ಅದು ರೊಟ್ಟಿಗಳು ಸುಟ್ಟು ಊಟ ಮಾಡ್ತಾರ ಅವತ್ತು ನಾವು ಗುಡಿಯಕ್ಕೆ ಬಂದು ಪೂಜೆ ಮಾಡ್ತೀವಿ ಹೌದಾ ಮತ್ತು ಆದಿವಾರ ರೊಟ್ಟಿ ಹಬ್ಬ ಸೋಮವಾರ 2ನೇ ದಿನ ಏನು ಮಾಡ್ತಾರೆ 2ನೇ ದಿನ ಹಾಂ ಸೋಮವಾರ ಹೇಳಿ ಏನು ಮಾಡ್ತಾರೆ 2ನೇ ದಿನ ಏನು ಮಾಡ್ತಾರೆ ಅಜ್ಜಿ ನಿನ್ನ ಹೆಸರೇನು ಪಾಪಮ್ಮ ಯಾವ ಊರು ಹೆಸರೇನು ನಾಣ್ಯಾಪುರ ಅಜ್ಜಿ ಏನು ಅಜ್ಜಿ ಇದು ಈಗ ಹಬ್ಬ ಮಾಡಿದ್ರಲ್ಲಿ ಏನು ಹಬ್ಬ ಇದು
ಜಗಳೂರತ್ನ ಹಬ್ಬ ಜಗಳೂರಪ್ಪನ ಹಬ್ಬನ ಏನೇನು ಮಾಡಿದ್ರು ಜಗಳೂರಪ್ಪನ ಹಬ್ಬನಾಗ? ಗಂಗೆಗೆ ಹೋಗಿತ್ತು ನಿನ್ನೆ. ಇವತ್ತು ದೇವ್ರ ಹತ್ತು ಕಟ್ಟಿ ಮ್ಯಾಕ್ ಬಂದು ಎತ್ತು ಮೆರ್ಸಿದ್ರು. ಎತ್ತು ಮೆರೆಸಿದ್ರಲ್ಲ ಅದು ಹಿಂಗೆ ಇದು ಮಾಡೋದು, ಕರ್ಕೊಂಬರೋದು, ಅಲ್ಲಿಂದ ಕರ್ಕೊಂಬರೋದು, ಹಟ್ಟಿಯಿಂದ ಬಿಟ್ಟು ಬರೋದು, ಕಿಲಾರಿಗೆ ಅವ್ರು ಓಡ್ಸ್ಕೊಂಬರ್ತಾರೆ. ಎಲ್ಲಿಗೆ ಹೋಗ್ತಾರೆ? ಇಲ್ಲಿದ್ದ ಗುಡಿ ತಗ್ಲಿದ್ದು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮಾರಮ್ಮನ ಕಟ್ಟೆನ ಏನದು? ಮಾರಮ್ಮ ಗುಡಿ ತನಕ ಹೋಗಿ ಹಿಂಗೆ ತಿರ್ಗಾಕೊಂಬರ್ತಾರ. ಎಷ್ಟು ವರ್ಷದಿಂದ ನೋಡಕತ್ತೀನಿ ನೀನು ಇದು ಹಬ್ಬನ? ನಡ್ದೈತಾ? ಎಲ್ಲ ಸೇರಿ ಮಾಡ್ತಾರಲ್ಲ ಊರ ನಾಣಪುರದಾಗ ಎಲ್ಲ ಜನಂದು ಎಲ್ಲರೂ ಸೇರಿ ಹಬ್ಬ ಮಾಡ್ತಾರೆ. ಪ್ರತಿ ವರ್ಷ ಯಾವಾಗ ನಡೆಯುತ್ತಿದ್ದು? ಮತ್ತೆ ದೀಪಾವಳಿಗೆ ಅಲ್ಲ, ಪ್ರತಿ ವರ್ಷ ಯಾವಾಗ ಯಾವ್ದು ಬರ ತುಣಿವಿಯಾಗ, ದೀಪಾವಳಿ ಮತ್ತೆ ಗೌರವಣಿವಿ, 3 ಹಬ್ಬಗಳಾಗನು ಇದು ಮಾಡ್ತಾರ, ಒಣಸ್ತಾರ? ಇಲ್ಲ, ಎರಡು ಸರಿ. ಬರ ತುಣಿವಿಯಾಗ ಮತ್ತೆ ದೀಪಾವಳಿಯಾಗ, ಮತ್ತೆ ಈಗ ನೆಕ್ಸ್ಟ್ ದೀಪಾವಳಿಯಾಗ ಓಡಿಸ್ತಾರ.